ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದಿತಿಗರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 7ನೆಯ ದಿವಸವಾದ ಸಪ್ತಮಿಯಂದು ಸೂರ್ಯನು ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು, ಈ ಮಕರ ಸಂಕ್ರಮಣವನ್ನು ರಥಸಪ್ತಮಿ ಎಂದು ಹಬ್ಬವೆಂದು ಹೇಳಿ ಆಚರಣೆ ಮಾಡಲಾಗುತ್ತದೆ. ಇವತ್ತಿನಿಂದ ಸೂರ್ಯನು ಹೊಸ ತೇಜಸ್ಸಿನೊಂದಿಗೆ, ಹೊಸ ಕಿರಣಗಳೊಂದಿಗೆ ವಿಜೃಂಭಿಸುತ್ತಾನೆ. ಈ ದಿನವನ್ನು ಸೂರ್ಯನಿಗೆ ಸಪ್ತಮಿ ಸಹಿತೋ ದೇವ ಗೃಹಣಾಗ್ಯ ದಿವಾಕರೆ ಎಂಬ ಶ್ಲೋಕದಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಲಾಗುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಥಸಪ್ತಮಿ ಹಬ್ಬದ ಶುಭಾಶಯಗಳು.